ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಿಎಸ್ಎಸ್ಕೆ ಕಾರ್ಖಾನೆಯನ್ನು ಗುತ್ತಿಗೆಗೆ ಪಡೆದಿರುವ ಎಂಆರ್ಎನ್ ಶುಗರ್ಸ್ ಆಡಳಿತ ಮಂಡಳಿ ರೈತರಿಗೆ ಸರ್ಕಾರ ಘೋಷಣೆ ಮಾಡಿರುವ 50 ರು ಪ್ರೋತ್ಸಾಹಧನವನ್ನು ಶೀಘ್ರ ವಿತರಣೆ ಮಾಡಬೇಕೆಂದು, ಇಲ್ಲದಿದ್ದರೆ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡದಂತೆ ರೈತರಿಗೆ ಸೂಚಿಸುವುದಲ್ಲದೆ ಕಾರ್ಖಾನೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಕಿಸಾನ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಸಿಆರ್ ರಮೇಶ್ ಎಚ್ಚರಿಕೆ ನೀಡಿದರು. ಪಿಎಸ್ಎಸ್ಕೆ ಕಾರ್ಖಾನೆ ಕಚೇರಿಗೆ ತೆರಳಿದ ಅವರು ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಆರ್ ರವಿಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಪ್ರೋತ್ಸಾಹಧನ 50 ರು ನೀಡಬೇಕೆಂದು ಒತ್ತಾಯಿಸಿದರು. ಪಿಎಸ್ಎಸ್ಕೆ ಗುತ್ತಿಗೆಗೆ ಪಡೆದಿರುವ ಎಂಆರ್ಎನ್ ಶುಗರ್ ಸೇರಿದಂತೆ ಇತರೆ ಖಾಸಗಿ ಕಾರ್ಖಾನೆಯವರು 50 ರು ಪ್ರೋತ್ಸಾಹಧನ ನೀಡುವಂತೆ ಮಾಡಿರುವ ಸರ್ಕಾರದ ಆದೇಶಕ್ಕೆ ಮನ್ನಣೆ ನೀಡದೆ ರೈತರಿಗೆ ವಂಚನೆ ಮಾಡಿವೆ. ಇಂದಿನವರೆಗೂ 50 ರು ಪ್ರೋತ್ಸಾಹಧನ ನೀಡುವ ಮನಸ್ಸು ಮಾಡಿಲ್ಲ. ಒಂದು ವೇಳೆ ಕಬ್ಬು ಸರಬರಾಜು ಮಾಡಿದರೆ ಕಾರ್ಖಾನೆ ಆಡಳಿತ ಮಂಡಳಿ 50 ರು ನೀಡುವುದಿಲ್ಲ. ಹೀಗಾಗಿ ಕಬ್ಬು ಸರಬರಾಜು ಮಾಡುವ ಬದಲು 50 ರು ಪ್ರೋತ್ಸಾಹಧನ ಮೊದಲು ಕೊಡಿ ಎಂದು ಒತ್ತಾಯ ಮಾಡಿ, ಕೊಡದಿದ್ದಲ್ಲಿ ಯಾವುದೇ ಕಾರಣಕ್ಕೂ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಬಾರದು ಎಂದು ಈ ಭಾಗದ ರೈತರಿಗೆ ಮನವಿ ಮಾಡಲಾಗುವುದು ಎಂದರು. ಸರ್ಕಾರ ಭರವಸೆ ನೀಡಿದಂತೆ ಕಳೆದ ಸಾಲಿನಲ್ಲಿ ಮೈಸೂರು ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ 50 ರು ಪ್ರೋತ್ಸಾಹಧನ ನೀಡಿದೆ. ಹೀಗಾಗಿ ಎಂಆರ್ಎನ್ ಶುಗರ್ಸ್ ಆಡಳಿತ ಮಂಡಳಿ ಪ್ರೋತ್ಸಾಹಧನ ನೀಡುವವರೆಗೂ ಕಬ್ಬು ಬೆಳೆಗಳು ನಿಮ್ಮ ವ್ಯಾಪ್ತಿಯ ಖಾಸಗಿ ಕಾರ್ಖಾನೆಗಳಿಗೆ ಕಬ್ಬು ಸರಬರಾಜು ಮಾಡಬಾರದೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಕೂಡ ಸೂಚಿಸಿದ್ದಾರೆ ಎಂದು ತಿಳಿಸಿದರು. ಅಲ್ಲದೆ ಜುಲೈ 15ರಿಂದ ಕಬ್ಬು ಅರೆಯುವಿಕೆಯನ್ನು ಕಡ್ಡಾಯವಾಗಿ ಆರಂಭಿಸಬೇಕೆಂದು ಆಡಳಿತ ಮಂಡಳಿಗೆ ಡಿಸಿ ಸೂಚನೆ ನೀಡಿದ್ದಾರೆ. ಜೊತೆಗೆ ಸರ್ಕಾರದ ಹಣಕಾಸು ನೆರವು ಪಡೆಯದೆ ಮೈಸೂರು ಕಾರ್ಖಾನೆ ತನ್ನ ಅನುದಾನದಲ್ಲಿ ರೈತರಿಗೆ 50 ರು ನೀಡಲಾಗಿದೆ. ಕಬ್ಬಿನ 50 ರು ಬಾಕಿ ಪಡೆಯುವವರೆಗೂ ಯಾರು ಕಬ್ಬನ್ನು ಖಾಸಗಿ ಕಾರ್ಖಾನೆಗಳಿಗೆ ಸರಬರಾಜು ಮಾಡಬೇಡಿ ಎಂದು ಸ್ಪಷ್ಟವಾಗಿ ಅವರು ತಿಳಿಸಿದ್ದಾರೆ. ಹೀಗಾಗಿ 2 ದಿನಗಳಲ್ಲಿ 50 ರು ಪ್ರೋತ್ಸಾಹ ನೀಡಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ತಾಲೂಕು ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಸತ್ಯೇಂದ್ರ ಕುಮಾರ್, SC/ST ಕಾಂಗ್ರೆಸ್ ಮಾಜಿ ತಾಲೂಕು ಅಧ್ಯಕ್ಷ ಅರಳಳ್ಳಿ ಸಿದ್ದಲಿಂಗಯ್ಯ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಮಾಜಿ ಜಿಲ್ಲಾ ನಿರ್ದೇಶಕ ಎನ್ ಕೃಷ್ಣೇಗೌಡ, ಕಾಂಗ್ರೆಸ್ ಮುಖಂಡ ಅಂತನಳ್ಳಿ ಬಸವರಾಜ್, ರೈತ ಸಂಘದ ಮುಖಂಡರಾದ CK ಪುಟ್ಟೇಗೌಡ, ನಾಗೇಶ್ ಸೇರಿದಂತೆ ಇತರರು ಇದ್ದರು. ಸರ್ಕಾರದ ಆದೇಶಕ್ಕೆ ಕಿಂಚಿತ್ತು ಮನ್ನಣೆ ಕೊಡುತ್ತದೆ. ಈಗಾಗಲೇ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆ ಉದಾಹರಣೆ ವಹಿಸಿದ್ದಾರೆ, ಅಕ್ಷರ ವಹಿಸಿದ್ದಾರೆ, ಇವತ್ತು ಅವರೇ ತಮ್ಮ ಆದಾಯದಿಂದ ಸರ್ಕಾರದಿಂದ ದುಡ್ಡು ಕೇಳಿದವರು ತಮ್ಮ ಸಂಪಾದನೆಯನ್ನು ದೃಢೀಕರಿಸಿಕೊಂಡು ಇವತ್ತು ರೈತರಿಗೆ ಚೆಕ್ ಇಶ್ಯೂ ಮಾಡಿದ್ದಾರೆ. ಪ್ರತಿ ರೈತನಿಗೂ ಕಬ್ಬು ಸರಬರಾಜು ಮಾಡಿದ್ರೆ ನಿಮ್ಮಲ್ಲಿ 1 ತಿಂಗಳಾದ್ರೂ ಸಂಘಟನೆ ಬಂದು ಮದುವೆ ಮಾಡೋದನ್ನು ಇನ್ನೊಂದು ಕೇಳ್ಬಿಟ್ಟಿಲ್ಲ. ನಿಮಗೆ ಜವಾಬ್ದಾರಿ ಇಲ್ಲ ಅನ್ನೋದಕ್ಕೆ, ರೈತರ ಬಗ್ಗೆ ಕಾಳಜಿ ಇಲ್ಲ ಅನ್ನೋದಕ್ಕೆ ಇದೊಂದು ಅದರಿಂದ ದಯಮಾಡಿ ಈ ಕೂಡ, ಯಾಕೆಂದ್ರೆ ಜಿಲ್ಲೆಯಲ್ಲಿ ಮಳೆ ಇಲ್ಲ, ಬೆಳೆ ಎಲ್ಲ ಒಣಗ್ತಾ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಅದರಿಂದ ನಾನು ತಮ್ಗೆ ಹೇಳ್ತಾ ಇದ್ದೀನಿ, ಈ ಕೂಡ ಈಗ ಇಮಿಡಿಯೇಟ್ಲಿ ಫೋನ್ ಕಾಲ್ ಮಾಡಿ ಇದು ಮಾಡಿ. ಇಲ್ಲ ಅಂದ್ರೆ ನಾವೇ ಮಾಡ್ತೀವಿ, ಮುಂದೆ ಕಬ್ಬನ್ನ ರೈತರಿಗೆ ಯಾವುದು ಸರಬರಾಜು ಮಾಡಬೇಕು ಅಂತೀವಿ, ಮಾಡಬಾರ್ದು ಅಂತ ಟೈಪ್ ಮಾಡ್ತೀವಿ, ಇದನ್ನು ಬೀಗ ಹಾಕೊಂಡು ನಿಂತೀವಿ. ಯಾಕೆಂದ್ರೆ ಸರ್ಕಾರದ ಆದೇಶಕ್ಕೆ ಮನ್ನಣೆ ಕೊಡ್ಮೇಲೆ ಈ ಕಾರ್ಖಾನೆ ನಮ್ಗೆ ಹಾಕ್ಬೇಕು. ಸರ್ಕಾರ ಫಸ್ಟ್ ಇಲ್ಲ, ಆನಂತರ ಈ ಭಾಗದ ರೈತರನ್ನ ಇದನ್ನ ಕಾಪಾಡಬೇಕು. ಈಗ ತಾವೇ ಹೇಳ್ದಂಗೆ ನಿಮ್ಮ ಮಾಲೀಕರು ಬಂಡವಾಳ ಹಾಕಿದ್ವಿ ಅಂತ ಹೇಳಿ ದುಡ್ಕೊಂಡು ಹೊರಟೋಗ್ತಾರೆ. ಆದ್ರೆ ರೈತ ಬೆಳೆದ ಕಬ್ಬು ಕೊಡೋದಕ್ಕಾಗ ಇವರು ಸಂಪಾದನೆ ಮಾಡ್ಕೊಂಡು ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಹಿಂದಿನ ಫ್ಯಾಕ್ಟ್ರಿ ಹೊಡ್ತಾ ಇದೆ, ಬಂಡವಾಳ ಹಾಕಿಬಿಟ್ರೆ ಕಬ್ಬು ಬರಲ್ಲ. ಕಬ್ಬು ನಾವು ರೈತರಿಗೆ ರಿಕ್ವೆಸ್ಟ್ ಮಾಡಬೇಕು, ಕೊಡಿ ಮಾಡಿ ಅಂತ ಹೇಳಿ. ಬಂಡವಾಳ ಹಾಕಿದ್ರೆ ದೊಡ್ಡ ವಿಷಯ ಅಲ್ಲ. ನಾನು ಇದನ್ನೇ ಹೇಳ್ಬಿಟ್ಟು ನಾವು ಡಿಸ್ಕಸ್ ಮಾಡಿ ನಾನು ಯಾವತ್ತೂ ನೆಕ್ಸ್ಟ್ ಡೇನೆ ನಾವು ರೆಕಮೆಂಡ್ ಸರ್ ಇದನ್ನ ರಿಲೀಸ್ ಮಾಡ್ಬೋದಲ್ವಾ. ಇದನ್ನ ಅವ್ರ ಡಿಮಾಂಡ್ ಆಕ್ಚುಲಿ ಅವ್ರ ಪರ್ಸನಲ್ ಡಿಮಾಂಡ್ ಅಲ್ಲ, ಇದು ಸರ್ಕಾರ ಡಿಸಿಷನ್ ಆಗಿರೋ ಒಂದು ವಿಷಯ. ಇವಾಗ ಕೋರ್ಟ್ಗೆ 7 ದಿನ ಸೇರ್ಕೊಂಡು ನೀವು ಮಾಡಿದ್ದೀರಲ್ವಾ, ಅದಕ್ಕೊಂದು ಮೀಟಿಂಗ್ ಕರೀರಿ. ಮೀಟಿಂಗ್ ಡಿಸಿಷನ್ ತಗೊಂಡು ಅದನ್ನ ಏನ್ ಮಾಡಬೇಕು ರಿಲೀಸ್ ಮಾಡಿ. ಯಾಕಂದ್ರೆ ನಮ್ಗೆ ನೆಕ್ಸ್ಟ್ ಅವರು ಸಪ್ಲೈ ಮಾಡಬೇಕು. ಈ ವಿಷಯನ ನಾನು ಬಾಗಲಕೋಟೆ ಭಾಗದಲ್ಲಿ ನಮ್ಮ SR ಪಾಟೀಲ್ ಅವ್ರದ್ದು, RS ಪಾಟೀಲ್ ಅವ್ರದ್ದು ಏನು ಕಾರ್ಖಾನೆ ಇದೆ, ಈಗಾಗಲೇ ರೈತರಿಗೆಲ್ಲ ಪೇಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಾಗ. ಬಾಗಲಕೋಟೆ ಬಂದಾಗ ನಾನು ಅವ್ರು ಮೀಟ್ ಮಾಡಿದೆ. ಪಾಪ ಅವ್ರು ಹೇಳಿದ್ರು, ಪಾಪ ರೈತ ನಮ್ಗೆ ಕಪ್ಪು ಕೊಡ್ಲಾಗಿಲ್ವಪ್ಪ, ನಾವು ಕಾರ್ಖಾನೆ ಉಳಿದಿರೋದು, ನಾನು ಏನು ₹1 ಬ್ಯಾಲೆನ್ಸ್ ಇದ್ದಂಗೆ ಏನು ಕೊಡ್ಬೇಕು ಎಲ್ಲ ಕೊಟ್ಟಿದ್ದೀನಿ. ಆದ್ರೆ ಕೆಲವು ಕಾರ್ಖಾನೆ ಮಾಲೀಕರಿಗೆ ಯಾಕೆ ಕಳ್ಳಾಟ ಆಡ್ತಾ ಇದಾರೋ ಗೊತ್ತಿಲ್ಲ ಅಂತ ಹೇಳಿ ಅವರು ಶುಗರ್ ಫ್ಯಾಕ್ಟ್ರಿ ಮಾಲೀಕರಾಗಿ ಅವ್ರು ಅಳಿದು ಕೊಡ್ತಿದ್ದಾರೆ. ಅಂದ್ರೆ ಇವರೆಲ್ಲ ಕಳ್ಳಾಟ ಆಡ್ತಾ ಇದಾರೆ. ದಯಮಾಡಿ ಇವತ್ತೇ ತಾವು ಮೆಸೇಜ್ ಹಾಕಿ ಹಣ ರಿಲೀಸ್ ಮಾಡಿ, ನಾಳೆಯಿಂದ ಚೆಕ್ ಇಶ್ಯೂ ಆಗಬೇಕು ರೈತರಿಗೆ. ಆಗಿಲ್ಲ ಅಂದ್ರೆ ನೀವು ಕಾರ್ಖಾನೆ ಶುರು ಮಾಡಿದ್ರೆ ನಾವು ಇವತ್ತು ತಾತ್ಕಾಲಿಕವಾಗಿ ಬಂದಿದ್ದೀವಿ, ಇನ್ನು 1000 ಸೇರ್ತಿ ಬೀಗ ಹಾಕ್ತೀವಿ. ರೈತರಿಗೆ ಬೇಡಪ್ಪ ಇದು ಕೊಡ್ಬೇಡಿ ಕಬ್ಬನ್ನ, ನಿಮ್ಗೆ ಎಲ್ಲೇ ಹಣ ಪೇಮೆಂಟ್ ಅಂತ ಅಲ್ಲಿ ಕೊಡಿ ಶುರು ಮಾಡ್ತೀವಿ. ಆ ಕೆಲಸಗಳು ಆಗಬಾರ್ದು.
ಇಲ್ಲ, ನಿಮ್ಮ ಮಾತುಗಳು ನ್ಯಾಯವಾದ, ನಾನು ಅದರಲ್ಲಿ ಯಾವುದೇ ರೀತಿಯ ಒಂದು ಇದನ್ನು ತಗೋತಲ್ಲ. ನೀವು ಇದನ್ನ ಕೊಡಿ, ಮನವಿ ಕೊಡಿ, ನಾನು ಈಗಲೇ ಹೋಗಿ GM ಡಿಸ್ಕಸ್ ಮಾಡ್ತೀನಿ. ಡಿಸ್ಕಸ್ ಮಾಡ್ಬಿಟ್ಟು ಇವಾಗಲೇ ಅದನ್ನ ಮೇಲ್ ಹಾಕ್ಸೋದು ಇಲ್ಲ ಫೋನಲ್ಲಿ ಹಾಕ್ಸೋದು ಮಾತಾಡೋದು. ನಾಳೆಯಿಂದ ಇಶ್ಯೂ ಆಗಲ್ಲ ಸರ್. ಯಾಕೆಂದ್ರೆ ನನಗೆ ನಿನ್ನೆ ಮೈಸೂರು ಕಾರ್ಖಾನೆಯಿಂದ ಕೊಟ್ಟರು, ಆಕ್ಚುಲಿ ಕಾರ್ಖಾನೆ ಲಾಸ್ ಅಂತ ಹೇಳ್ತಾರೆ, ಆದ್ರೂ ಅಲ್ಲಿ ಹಣ ಕೊಡ್ತಾ ಇದ್ದಾರೆ. ಇವರು ಹಣ ನಮ್ಮಿಂದ ದೋಚ್ಕೊಂಡು ಹೋಗ್ಬಿಟ್ಟು ಹಣ ನಿಮ್ಗೆ ಉದಾಹರಣೆ ಮಾಡಿಕೊಂಡ್ಬಿಟ್ಟು ನಮ್ಮ ರೈತರು ಕೊಡ್ಬೇಕಾದ್ ಕೊಡ್ಲಿಲ್ಲ ಅಂದ್ರೆ ಸಾಲಕ್ಕೆ ಸರ್ಕಾರದ ಆದೇಶ ಗೌರವಿಸ್ಬೇಕು ಸರ್. ಈ ಭಾಗದ ರೈತರ ಬೇಡಿಕೆ ಈಡೇರಿಸಬೇಕು, ರೈತರ ಬಗ್ಗೆ ಕಾಳಜಿ ಇರಬೇಕು. ಇವರು ಕಾರ್ಖಾನೆ ಸರಬರಾಜು ಮಾಡ್ತಾರೆ, ರೈತ ದುಡ್ಡನ್ನ ಚಕ್ರ ಮಾರಾಟ ಮಾಡ್ತಾರೆ, ತಮಿಳು ದುಡ್ಡು ಮಾಡ್ಕೊಂಡು ಉದಾಹರಣೆ ಸೇರ್ಕೊತಾರೆ. ಈ ಭಾಗದ ರೈತರ ಕಥೆ ಇಲ್ಲ. ಜಿಲ್ಲಾಧಿಕಾರಿಗಳು ಕಟಾಖಂಡಿತವಾಗಿದ್ದಾರೆ, ರೈತನಿಗೆ ಯಾವುದೇ ಬ್ಯಾಲೆನ್ಸ್ ಇಸ್ಕೊಬೇಡಿ, ರೈತನ ಕುಡಿ ಅಂತ. ಆದ್ರೂ ಈ ಕಾರ್ಖಾನೆ ಕೊಟ್ಟಿಲ್ಲ. ನಾವು ದಯಮಾಡಿ ನನಗೆ 2-3 ದಿವಸದೊಳಗಡೆ ಸಂದೇಶ ಬರಬೇಕು, ಇಲ್ಲಪ್ಪ ರೈತರಿಗೆ ಹಣ ಬರ್ತಾ ಇದೆ ಅಂತ ಕೊಡ್ಬೇಕು. ಬರಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೇವೆ. ಇಂಡಿಯಾಗೆ ಹಾಕ್ಬೋದು, ಅದರಿಂದ ನಿಮಗೆ ಲಾಸ್ ಆಗುತ್ತೆ. ಕೂಡಲೇ ಅವರನ್ನ ಇದು ಮಾಡಿ. ಇಲ್ಲ, ನಾನು ಇವಾಗ ನೀವು ರೆಫರೆನ್ಸ್ ಕೊಟ್ಟಿದ್ದೀರಲ್ವಾ, ಆ ಥರ ಎಲ್ಲಾದ್ರೂ 2-3 ಬ್ಯಾಗ್ ಯಾವುದು ಬೇಡ ಸರ್. ಮೈಸೂರು ಸಕ್ಕರೆ ಕಾರ್ಖಾನೆ ಮೈಸೂರನ್ನು ರಿಲೀಸ್ ಮಾಡಿದ್ದಾರೆ, ಆಗಲ್ಲ. ಸರ್ಕಾರಿ ಸ್ವಾಮ್ಯದಂತೆ ಕೊಟ್ಬಿಟ್ಟಿದ್ದಾರೆ. ಅದೇ ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಕಾರ್ಖಾನೆ ಮೂಲವನ್ನ ದುಡಿ ತರಿಸ್ಕೊಂಡು ಕೊಟ್ಟಿದ್ದಾರೆ, ಮೈಸೂರು ಕೊಟ್ಟಿದ್ದಾರೆ. ನೀವ್ ಯಾಕೆ ಕೊಡಬಾರ್ದು ಈ ಭಾಗದ ರೈತರಿಗೆ? ಬೇರೆ ಏನಾದರೂ ಒಂದು ರೆಫರೆನ್ಸ್ ಇದೆ ನಿಮಗೆ? ಈ 2 ಬಾಗಲಕೋಟೆ ಮೈಸೂರು ಇವತ್ತು ಪತ್ರಿಕೆ ಎಲ್ಲ ನೋಡಿ ಸರ್, ನಿನ್ನೆ ಚೆಕ್ಕೊಂಡು ರಿಲೀಸ್ ಮಾಡಿದ್ರೆ ಮೈಸೂರಿನವರು. ಇಲ್ಲ, ನಾನು ಯಾಕೆ ರಾಜ್ಯ ಸರ್ಕಾರ ಏನು ಕಬ್ಬು ಸರಬರಾಜು ಮಾಡಿದ ಕಾರ್ಖಾನೆಗಳಿಗೆ ಅವ್ರಿಗೆ ಪ್ರೋತ್ಸಾಹಧನವಾಗಿ ಕಾರ್ಖಾನೆ ಮಾಲೀಕರು ₹50 ಪ್ರತಿ ಟನ್ಗೆ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಸಭೆಯನ್ನು ನಡೆಸಿ ಕಡ್ಡಾಯವಾಗಿ ಕಾರ್ಖಾನೆ ಮಾಲೀಕರು ರೈತರಿಗೆ ಪ್ರೋತ್ಸಾಹ ಕೂಡಲೇ ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಆದರೆ ಈ ಖಾಸಗಿ ಕಾರ್ಖಾನೆ ಮಾಲೀಕರು ಕಳ್ಳಾಟವನ್ನು ಆಡ್ತಾ ಇದ್ದಾರೆ, ರೈತರಿಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸರ್ಕಾರಿ ಸ್ವಾಮ್ಯದ ಮೈಸೂರು ಕಾರ್ಖಾನೆ ರೈತರಿಗೆ ಕೊಡಬೇಕಾದಂಥ ಪ್ರೋತ್ಸಾಹಧನವನ್ನು ಮಂಜೂರು ಮಾಡಿದ್ದಾರೆ. ಬಾಗಲಕೋಟೆಯಿಂದ ಅಲ್ಲಿ RS ಪಾಟೀಲ್ ಅವರು ಸಕ್ಕರೆ ಕಾರ್ಖಾನೆಗಳಿದೆ, ಅವರು ರೈತರಿಗೆ ಕೊಡಬೇಕಾದ ಎಲ್ಲ ಬಾಕಿಯನ್ನು ಸಂಪೂರ್ಣವಾಗಿ ಮಂಜೂರು ಮಾಡಿದ್ದಾರೆ. ಆದರೆ ಇವರು 7-8 ಜನ ಮಾಲೀಕರು ಕಳ್ಳಾಟವನ್ನು ಹಾಕ್ಕೊಂಡು ರೈತರಿಗೆ ಪ್ರೋತ್ಸಾಹಧನವನ್ನು ಕೊಡದೆ ವಂಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಇಲ್ಲ, ಬೆಳೆಗಳು ಒಣಗ್ತಾ ಇದೆ, ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಆದರೆ ಈ ಮಾಲೀಕರು ಸಕ್ಕರೆಯನ್ನು ರೈತ ಹಿಂದೆ 25-26 ಸಾಲ ಸರಬರಾಜು ಮಾಡಿದಂಥ ಕಬ್ಬನ್ನು ಹರಿದು ಸಕ್ಕರೆ ಮಾರಾಟ ಮಾಡಿ ತಮ್ಮ ಜೋಬನ್ನು ತುಂಬಿಸ್ಕೊಂಡು ದೂರದ ಮುದೋಳಂತ ಊರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಈ ಭಾಗದ ರೈತರ ಕಷ್ಟ ಗೊತ್ತಿದೆಯಾ ಅವ್ರಿಗೆ? ಅದಕ್ಕೆ ನಾನಾದರೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಿಸಾನ್ ಘಟಕದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ, ಗೌರವವಾಗಿ ಇನ್ನು 2 ದಿನಗಳಲ್ಲಿ ರೈತರಿಗೆ ಸಂಪೂರ್ಣ ₹50 ಏನಿದೆ ಪ್ರತಿ ಟನ್ನು ಮಂಜೂರು ಮಾಡಬೇಕು. ಇಲ್ಲ ಅಂದರೆ ನಾವು ಈ ಭಾಗದ ರೈತರಿಗೆ ಹೇಳ್ತೀವಿ, ಬೇರೆ ಕಾರ್ಖಾನೆ ಸರಬರಾಜು ಮಾಡಿ ಈ ಕಾರ್ಖಾನೆಗೆ ಕಬ್ಬನ್ನು ಸರಬರಾಜು ಮಾಡಿ ಕೂಡಲೇ ಸ್ಥಗಿತ ಮಾಡಿ ಅಂತ ಹೇಳ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಇವರು ರೈತರನ್ನು ವಂಚಿಸುವುದನ್ನು ಬಿಡಬೇಕು. ಮಾಲೀಕರು ನಮ್ಮ ಕಟ್ಟಿದಂಥ ಕಾರ್ಖಾನೆಯಿಂದ ಕಾರಣಾಂತರದಿಂದ ಇವರು ಕೊಟ್ಟರೆ ಇವರೇ ಸರ್ವಾಧಿಕಾರಿಗಳಂಗೆ ವರ್ತಿಸ್ತಾ ಇದ್ದಾರೆ. ದಯಮಾಡಿ ಇನ್ನು ಕೂಡಲೇ ಒತ್ತಾಯ ಮಾಡ್ತಾ ಇದ್ದೀನಿ, 2 ದಿನಗಳಲ್ಲಿ ರೈತರ ಬಾಕಿ ಹಣ ಮಂಜೂರು ಮಾಡಬೇಕು. ಇಲ್ಲ ಅಂದರೆ ಕಬ್ಬನ್ನು ಸರಬರಾಜು ಮಾಡಬೇಡ ಅಂತೇಳಿ ರೈತರಲ್ಲಿ ನಾವು ಮನವಿ ಮಾಡ್ತಾ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗೆ ಕಬ್ಬನ್ನು ಸರಬರಾಜು ಮಾಡೋದಕ್ಕೆ ನಾವು ಮುಂದಾಗ್ತೀವಿ.